ಸಿಲಿಕಾನ್ ಅನ್ನುವಂಥ ಒಂದು ಆಕರ್ಷಕ ಶಕ್ತಿ ಅಮೆರಿಕಕ್ಕೆ ಬಂತು. ಸೊ ಯಾಕೆ ಪ್ರತಿಯೊಬ್ಬ ಎಂಜಿನಿಯರ್ಸು ಅಮೆರಿಕಕ್ಕೆ ಹೋಗ್ಬೇಕಂತ ಬಯಸ್ತಾರೆ ಅಥವಾ ಅಲ್ಲಿ ಶಿಕ್ಷಣವನ್ನು ಪಡಿಬೇಕನ್ನುವಂಥ ಆಸೆ ಅವ್ರಿಗೆ ಹುಟ್ಟುತ್ತೆ? ಬೆಂಗಳೂರಿಗೆ ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಬಟ್ ಎಲ್ಲರೂ ಕಣ್ಣು ಯಾವಾಗಲೂ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ. ಸೊ ನಾನು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾದ್ರೆ ನನಗೆ ಇಲ್ಲಿ ಸಿಲಿಕಾನ್ ವ್ಯಾಲಿಲಿ ಹೋಗಿ ಹೇಗಿರುತ್ತೆ ಕಲ್ಚರ್, ಆಕ್ಚುಯಲ್ ಸಿಲಿಕಾನ್ ವ್ಯಾಲಿ. ನೀವು ಹೇಳೋ ಎಜುಕೇಷನ್ ಮೆಥಡಾಲಜಿ ನೋಡಿದ್ರೆ ಆ ಥರದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತೀರಿ, ಇವನ್ IIT ಅಲ್ಲೂ ಇಲ್ಲ ಅಂತೀರಿ? ಇದೆ, IITs ಆರ್ ಗುಡ್, ಲೈಕ್ IIT ದೇ ಆರ್ ವರ್ಲ್ಡ್ ಕ್ಲಾಸ್, ಬಟ್ ಎಲ್ಲರಿಗೂ ನಮ್ಮ ಇರೋ ಪಾಪ್ಯುಲೇಷನ್ಗೆ IIT ಅಪಾರ್ಚುನಿಟೀಸ್ ಕಡಿಮೆ ಮಾಡಿದ್ರೆ ಬಹಳ ಕಡಿಮೆ. ಅಮೆರಿಕಾದಲ್ಲಿ ಇರೋ ಸ್ಕೇಲ್ ಎಲ್ಲೂ ಇಲ್ಲ. ಈಗ ಅಪಾರ್ಚುನಿಟೀಸ್ ಅಷ್ಟೊಂದು ಸಿಟೀಸ್, ಅಷ್ಟೊಂದು ಕಂಪನೀಸ್, ಫಾರ್ಚೂನ್ 500 ಕಂಪನೀಸ್ ಅಲ್ಲಿ ಎಷ್ಟು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರೋದು. ಜಾಬ್ ಅಪಾರ್ಚುನಿಟಿ, ನಂಬರ್ ಆಫ್ ಜಾಬ್ಸ್, ನಂಬರ್ ಆಫ್ ಯೂನಿವರ್ಸಿಟೀಸ್ ಲೆಕ್ಕನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ ಆಕ್ಚುಲಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಒಪಿನಿಯನ್ ಏನಂತಂದ್ರೆ, ಲೈಕ್ ನನಗೆ ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ, ಅವ್ರದೆಲ್ಲ ಒಪಿನಿಯನ್ ಅಂತಂದ್ರೆ ನನಗೆ ಅಮೆರಿಕನ್ ಮ್ಯಾನೇಜರ್ ಬೇಕು, ಯಾಕಂದ್ರೆ ಅವರು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಮೇಲೆ ನಿಜವಾದ ಕೆಲಸಕ್ಕೆ ಅವ್ರು ವ್ಯಾಲ್ಯೂ ಕೊಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. 5 ಗಂಟೆ ಮೇಲೆ ಕಾಲ್ ಮಾಡೋದಾಗ್ಲಿ ಅಥವಾ ವೀಕೆಂಡ್ಸ್ ವರ್ಕ್ ಮಾಡೋದಾಗ್ಲಿ ಆ ತರ ಫೋರ್ಸ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೊ ಬಟ್ ಅದೇ ಇಂಡಿಯನ್ ಮ್ಯಾನೇಜರ್ ಇದ್ರೆ, ಏಷ್ಯನ್ ಮ್ಯಾನೇಜರ್ ಇದ್ರೆ, ಇಂಡಿಯನ್ಸಿಗೆ ಹೇಳ್ಬೇಕಂದ್ರೆ ಲೈಕ್ ಪೂರ್ತಿ ನಾವು ಅಮೆರಿಕನ್ಸ್ ಆಗಿ ಆಗಕ್ಕಾಗಲ್ಲ, ಲೈಕ್ ಅಮೆರಿಕನ್ಸ್ ತರ ಥಿಂಕ್ ಮಾಡೋಕ್ಕಾಗಲ್ಲ. ಬೇರೆ ಗಟ್ಟಿ ಇರೋರು ಮಾತ್ರ, ಲೈಕ್ ನಮ್ಮ ದೇಶದ ಬಗ್ಗೆ ವ್ಯಾಲ್ಯೂಸ್ ಎಲ್ಲ ಅರ್ಥ ಮಾಡ್ಕೊಂಡಿರೋರು ಅಮೆರಿಕನ್ಸ್ ತರ ಥಿಂಕ್ ಮಾಡೋಕ್ಕಾಗಲ್ಲ. ಅಮೆರಿಕನ್ಸ್ ಥರ ಥಿಂಕ್ ಮಾಡೋದು ಅಂದ್ರೆ ಏನು ನಮ್ಮ ಪ್ರಶ್ನೆ? ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ಜಗತ್ತಿಗೆ ಅಮೇರಿಕಾನ ದೊಡ್ಡಣ್ಣ ಅಂತ ಕರೀತಾರೆ. ಯಾವುದೇ ವ್ಯಕ್ತಿ ದೊಡ್ಡಣ್ಣ ಆಗಬೇಕಾಗಿತ್ತು ಅಂದರೆ ಅವನಿಗೆ ವಯೋಮಾನದಲ್ಲಿ ಸೀನಿಯಾರಿಟಿ ಇರಬೇಕೋ, ಅರ್ಹತೆ ಮೇಲೆ ಸೀನಿಯಾರಿಟಿ ಇರಬೇಕನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡೋದು ಸಹಜ. ಆದರೆ ಕೇವಲ 500 ವರ್ಷಗಳ ಇತಿಹಾಸ ಇರುವ ಅಮೇರಿಕಾ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಮೀರಿಸಿ ದೊಡ್ಡಣ್ಣ ಯಾಕಾಯಿತು ಅನ್ನೋದು ನಮ್ಮೆಲ್ಲರ ಕುತೂಹಲ. ನಮ್ಮ ಅನೇಕ ಭಾರತೀಯ ಯುವಕರು ಕೆಲಸ ಮಾಡಲಿಕ್ಕೆ, ಉನ್ನತ ವ್ಯಾಸಂಗವನ್ನು ಪಡೀಲಿಕ್ಕೆ ಅಮೇರಿಕಕ್ಕೆ ಹೋಗಬೇಕು ಅಂತ ಯಾಕೆ ಬಯಸ್ತಾರೆ ಅನ್ನುವಂಥ ಪ್ರಶ್ನೆ ಹೋಗದೇ ಇರುವಂಥ ನಮ್ಮಂಥವರಿಗೆ ಕಾಡ್ತದೆ. ಹೀಗಾಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಅಲ್ಲಿಯೇ ಸುಮಾರು 9 ವರ್ಷಗಳಿಂದ ನೆಲೆಸಿರುವ ವಿಶ್ವನಾಥ್ SK ಅವರು ನಮ್ಮೊಂದಿಗಿದ್ದಾರೆ. ಅನಿವಾಸಿ ಭಾರತೀಯ ವಿಶ್ವನಾಥ್ ಅವರನ್ನು ನಾನು ವಚನವಾಹಿನಿಯ ಪರವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನೀವು ಭಾರತ ದೇಶದ ಹೈಯರ್ ಎಜುಕೇಷನ್ ನೋಡಿದ್ದೀರಿ, ಎಸ್ಪೆಷಲಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂದ ಮೇಲೆ ಸಿಲಿಕಾನ್ ಅನ್ನುವಂಥ ಒಂದು ಆಕರ್ಷಕ ಶಕ್ತಿ ಅಮೆರಿಕಕ್ಕೆ ಬಂತು. ಸೊ ಯಾಕೆ ಪ್ರತಿಯೊಬ್ಬ ಎಂಜಿನಿಯರ್ಸು ಅಮೇರಿಕಕ್ಕೆ ಹೋಗ್ಬೇಕಂತ ಬಯಸ್ತಾರೆ ಅಥವಾ ಅಲ್ಲಿ ಶಿಕ್ಷಣವನ್ನು ಪಡಿಬೇಕನ್ನುವಂಥ ಆಸೆ ಅವ್ರಿಗೆ ಹುಟ್ಟುತ್ತದೆ? ನಾನು ಇಲ್ಲಿ ಬ್ಯಾಚುಲರ್ಸ್ ಓದಿದೆ. ನಮ್ಮದು ಭಾಳ ಫೋಕಸ್ಸು ಇಲ್ಲಿ ಸಿಲೆಬಸ್ ಇರೋದು ಥಿಯರಿ ಬೇಸ್ಡ್, ಫಂಡಮೆಂಟಲ್ ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತಾರೆ, ಆಮೇಲೆ ಅಕಾಡೆಮಿಕ್ ಡಿಸಿಪ್ಲಿನ್ ಇರುತ್ತೆ. ಬಟ್ ನನಗೆ ಕಾಡಿದ ಕೊರತೆ ಏನಂತ ಅಂದರೆ, ನನಗೆ ಪ್ರಾಕ್ಟಿಕಲಿ ಅಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅದರ ಕೋಡಿಂಗರಾಗಲಿ, ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚಲ್ಲೇ ಓದಿದ್ದು, ನಮಗೆ ಅಷ್ಟು ಸಿಗಲಿಲ್ಲ ಅಂತ ನಂದು ಭಾವನೆ ಯಾವಾಗಲೂ. ಅದಕ್ಕಾಗಿ ಆಮೇಲೆ ಭಾಳ ಸಬ್ಜೆಕ್ಟ್ಸ್ ಕಲಿತೀವಿ ನಾವು, ಯಾವುದ್ರಲ್ಲೂ ಭಾಳ ಡೀಪಾಗಿ ಓದೋಕ್ಕೆ ಅವಕಾಶ ಇರಲ್ಲ ಅಂತ, ಮಾಸ್ಟ್ರಿ ಇರಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಾನು ಮಾಸ್ಟರ್ಸ್ ಎಜುಕೇಷನ್ ಮಾಡಬೇಕಾಯ್ತು, ಯಾವುದರ ಒಂದು ಏರಿಯಾದಲ್ಲಿ ಭಾಳ ಫೋಕಸ್ ಮಾಡಬೇಕಂತ ಅನಿಸ್ತು. ಹಾಗಾಗಿ ನಾನು ಅಲ್ಲಿ ಎಜುಕೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಅಲ್ಲಿ ಹೇಗಿರುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಿದಾಗ ಅಲ್ಲಿ ಭಾಳ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಪ್ರಾಜೆಕ್ಟ್ ಬೇಸ್ಡ್, ಅಪ್ಲಿಕೇಶನ್ ಡ್ರಿವನ್, ಎಲ್ಲ ರಿಸರ್ಚ್ ಓರಿಯೆಂಟೆಡ್, ಹೀಗೆಲ್ಲ ಭಾಳ ಇಂಡಸ್ಟ್ರಿ ರಿಲೇಟೆಡ್ ಕೋರ್ಸಸ್ ಮೇಲೆ ವರ್ಕ್ ಮಾಡೋದು, ಆ ಒಂದು ನಿಟ್ಟಿನಲ್ಲಿ ನನಗೆ ಈ ಡಿಸಿಷನ್ ತೊಗೋಬೇಕಂತ ನನಗೆ ಅನಿಸ್ತು. ಅಲ್ಲ, ನೀವು ಬೇಸಿಕಲಿ ರಾಣೆಬೆನ್ನೂರಿನಂಥ ಒಂದು ಐ ಕ್ಯಾನ್ ಸೇ ಹಳ್ಳಿಗಾಡ್ಲಿಂದ ಬಂದವಂಥವ್ರು. ಅಲ್ಲಿ ನಿಮ್ಮದು ಪ್ರೈಮರಿ ಎಜುಕೇಷನ್ ಆಯಿತು. ಹೌದು. ಹಾಗೆ ಮುಂದೆ ನೀವು PU ಎಜುಕೇಷನನ್ನು ಎಲ್ಲಿ ಪರ್ಸ್ಯೂ ಮಾಡಿದ್ರಿ, ಹೈಸ್ಕೂಲನ್ನು ಎಲ್ಲಿ ಓದಿದ್ರಿ? ಈ ಹೊಸ ಕನಸು ಎಲ್ಲಿಂದ ಪ್ರಾರಂಭ ಆಯಿತು? ನಂದು ಬರ್ತಾ ನಾನೀಗ ರಾಣೆಬೆನ್ನೂರು ಅಂತ ತಾಲೂಕು ಪ್ಲೇಸಲ್ಲಿದ್ದೆ.
ನೆಕ್ಸ್ಟ್ ದಾವಣಗೆರೆಗೆ ಬಂದೆ. ಅಲ್ಲಿ ಸ್ವಲ್ಪ ಎಜುಕೇಷನ್ ವೈಸ್ ಇನ್ನೂ ಇಂಪ್ರೂವ್ಮೆಂಟ್ ಸಿಕ್ತು ನನಗೆ, ಅಪಾರ್ಚುನಿಟೀಸ್ ಅಥವಾ ಎಜುಕೇಷನ್ ಕ್ವಾಲಿಟಿಯಲ್ಲಿ. ಆಮೇಲೆ ಇಂಜಿನಿಯರಿಂಗ್ ನಾನು ಬೆಂಗಳೂರಲ್ಲಿ ಮಾಡಿದೆ. ಅಲ್ಲಿ ಇನ್ನೂ ಎಕ್ಸ್ಪೋಜರ್, ನೆಟ್ವರ್ಕಿಂಗ್ ಎಲ್ಲ ಇನ್ನೂ ಚೆನ್ನಾಗಿ ಸಿಕ್ತು. ಅಲ್ಲಿ ವಿದ್ಯಾರ್ಥಿಗಳು ಈ ಥರ ಲೈಕ್ ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗ ಅಥವಾ ಕೆಲಸ ಮಾಡುವ ಇದು ಪ್ರಸಂಗಗಳ ಬಗ್ಗೆ ಮಾತಾಡ್ತಿದ್ರು. ಸೊ ಹಾಗಾಗಿ ನನಗೆ ಅವಾಗ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ನಾನು ಆಮೇಲೆ ನನ್ನ ಓನ್ ರಿಸರ್ಚ್ ಮಾಡಿದೆ, ಹೇಗಿರುತ್ತೆ, ಏನು ಎಜುಕೇಷನ್ ಸಿಸ್ಟಮಲ್ಲಿ, ಲೈಕ್ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ, ಅಲ್ಲಿಗೆ ಹೋದರೆ ಏನು ನಾವು ಇನ್ನು ಹೆಚ್ಚಿನ ಕಲಿಬೋದು ಅಂತ. ಈಗ ಕರ್ನಾಟಕದಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ. ಇಮಿಡಿಯೇಟ್ ಎಕ್ಸ್ಪೋಜರ್ ಸಿಗೋದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ. ಹೌದು. ಈ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ ತಕ್ಷಣವೇ ಸಿಲಿಕಾನಿಗೆ ಹೋಗುವಂಥ ಕನಸು ಬೀಳ್ತದೆ. ಸೊ ಇದಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ಕಾರಣ ಅಂತೀರಾ ಅಥವಾ ಎನ್ವಿರಾನ್ಮೆಂಟ್ ಕಾರಣ ಅಂತೀರಾ? ಮೋಸ್ಟ್ಲಿ ಎನ್ವಿರಾನ್ಮೆಂಟ್ ಅಂತೀನಿ. ಬೆಂಗಳೂರಿಗೆ ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಬಟ್ ಎಲ್ಲರೂ ಕಣ್ಣು ಯಾವಾಗಲೂ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ. ಸೊ ನಾನು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾದ್ರೆ ನನಗೆ ಇಲ್ಲಿ ಸಿಲಿಕಾನ್ ವ್ಯಾಲಿಲಿ ಹೋಗಿ ಹೇಗಿರುತ್ತೆ ಕಲ್ಚರ್, ಆ್ಯಕ್ಚುಯಲ್ ಸಿಲಿಕಾನ್ ವ್ಯಾಲಿ ಅಂದರೆ ಅಮೇರಿಕಾದಲ್ಲಿ ಪಶ್ಚಿಮ ತೀರದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ಬೇ, ಅದೇ ಸಿಲಿಕಾನ್ ವ್ಯಾಲಿ, ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಅಂತ ಕರೀತಾರೆ ಅದಕ್ಕೆ. ದಟ್ ಈಸ್ ನಾನ್ ಎಸ್ ಸಿಲಿಕಾನ್ ವ್ಯಾಲಿ. ಅಲ್ಲೇ ಈಗ ಗೂಗಲ್, ಫೇಸ್ಬುಕ್, ಆ್ಯಪಲ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಅಲ್ಲೂ ಇನ್ನೋವೇಷನ್ ರಿಸರ್ಚ್ ಎಲ್ಲ ನಡೆಯೋದು. ಸೊ ನಾನು ಅಪ್ಲೈ ಮಾಡುವಾಗ ನಾನು ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿ, ಸ್ಯಾನ್ ಹೋಸೆ ಅಂದರೆ ಸಿಲಿಕಾನ್ ವ್ಯಾಲಿ ಒಂದು ಮೇನ್ ಸಿಟಿ, ಅಲ್ಲಿ ಒಂದು ಪಬ್ಲಿಕ್ ಯೂನಿವರ್ಸಿಟಿಗೆ ನಾನು ಅಪ್ಲೈ ಮಾಡಿದೆ. ಅನೇಕ ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಸಿಕ್ತು ನನಗೆ, ಬಟ್ ಅಲ್ಲಿಗೆ ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿ ಹೊರಟಿದ್ದು. ಯಾಕೆ, ವೈ ಯು ವಾಂಟೆಡ್ ದಟ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ? ಒಂದು ಎಕ್ಸ್ಪೋಜರ್, ಲೈಕ್ ಅಲ್ಲಿ ಇರುವ ಪ್ರೊಫೆಸರ್ಸ್ ಹೆಂಗೆ ಅಂದರೆ ಪ್ರಾಕ್ಟಿಕಲಿ ಭಾಳ ಓರಿಯೆಂಟೆಡ್, ಲೈಕ್ ಅಂದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಡೈರೆಕ್ಟರ್ಸ್ ಆಗಿ, ಆಮೇಲೆ ಎಷ್ಟೊಂದು ದೊಡ್ಡ ದೊಡ್ಡ ಟೀಮ್ ಲೀಡ್ ಮಾಡ್ತಿದ್ರು. ಅವರೆಲ್ಲ ಪಾರ್ಟ್ ಟೈಮ್ ಬಂದು ಪ್ರೊಫೆಸರ್ ಆಗಿದ್ರು, ಬಂದು ನಮಗೆಲ್ಲ ಹೇಳ್ಕೊಡ್ತಿದ್ರು. ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗ್ತಿತ್ತು. ಹ್ಯಾಂಡ್ಸ್ ಆನ್ ಏನು ಕಂಪ್ನಿಯಲ್ಲಿ ಏನು ನಡೀತಿದೆ ಅದರದ್ದು ಹ್ಯಾಂಡ್ಸ್ ಆನ್ ಮಾಡೋಕ್ಕೂ ನಮ್ಮ ಕೋರ್ಸ್ ವರ್ಕಲ್ಲೆಲ್ಲ ಇನ್ಕ್ಲೂಡ್ ಆಗಿರ್ತಿತ್ತು. ಪ್ರಾಜೆಕ್ಟ್ಸ್ ಮಾಡಿಸ್ತಿದ್ರು. ಹಾಗಾಗಿ ನಾನು ಈ ಒಂದು ಯೂನಿವರ್ಸಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ. ಅಲ್ಲಿ ನೀವು ಇಲ್ಲಿ ವಿ ಟಿ ಯುದಲ್ಲಿದ್ದಾಗ ನಮ್ಮ ಟೀಚಿಂಗ್ ಪ್ರೊಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಿಲೆಬಸ್ ಇರುತ್ತೆ, ಥಿಯರಿ ಇರುತ್ತೆ, ಥಿಯರಿಯಲ್ಲಿ ಸಿಕ್ಕಾಪಟ್ಟೆ ಬರೀಬೇಕು. ಇಲ್ಲಿ ಪ್ರಾಕ್ಟಿಕಲ್ ಇರುತ್ತೆ. ನೀವು ಅಲ್ಲಿ MS ಮಾಡೋಕ್ಕೆ ಹೋದಾಗ ಅಲ್ಲಿ ಬ್ಯಾಚುಲರ್ಸ್ ಹೇಗಿದೆ ಅಂತ ನಿಮ್ಗೆ ಅನಿಸ್ತು? ಬ್ಯಾಚುಲರ್ಸ್ ಬಗ್ಗೆ ನಾನು ಅಷ್ಟು ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ಇದು ಮಾಡಿದ್ನಲ್ಲ. ಸೊ ಮಾಸ್ಟರ್ಸ್ ಹೇಗಿದೆ ಅಂತ ತಿಳ್ಕೊಂಡೆ. ಸೊ ಅಲ್ಲಿ ಹೆಂಗೆ ಅಂದರೆ ಇಲ್ಲಿ ಬ್ಯಾಚುಲರ್ಸ್ಗೂ ಅಲ್ಲಿ ಮಾಸ್ಟರ್ಸ್ ಕಂಪೇರ್ ಮಾಡೋದಾಯಿತು ಅಂದರೆ, ಇಲ್ಲಿ ಬ್ಯಾಚುಲರ್ಸ್ ಎಲ್ಲ ಓದ್ತೀವಿ, ಕೊನೆಗೆ ಇಂಟರ್ನಲ್ಸ್ ಅಂತಿರುತ್ತೆ, ಎಕ್ಸ್ಟರ್ನಲ್ಸ್ ಅಂತಿರುತ್ತೆ. ಇಲ್ಲಿ ಇಂಟರ್ನಲ್ಸಲ್ಲಿ ಒಂದು 25 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ಸಲ್ಲಿ 100 ಮಾರ್ಕ್ಸಿಗೆ ಕೊನೆಗೆ ಹೋಗಿ ಎಕ್ಸಾಮ್. ಅಲ್ಲ, ಮಾರ್ಕ್ಸ್ ನೀವು ಎಷ್ಟರ ತಗೊಳ್ರಿ, ಇಟ್ಸ್ ನಾಟ್ ದ ಮ್ಯಾಟರ್. ಕರೆಕ್ಟ್. ಬಟ್ ಕ್ವಾಲಿಟಿ ಆಫ್ ಲರ್ನಿಂಗ್ ಐ ಮಾಸ್. ಅದೇ ಹೇಳಕ್ಕೆ ಹೋದ್ರೆ ಲೈಕ್ ಅಲ್ಲಿ ಹಾಗಾಗಲ್ಲ. ಲೈಕ್ ಕೊನೆಗೆ ಎಲ್ಲ ಬಿಟ್ಟಿರಲ್ಲ. ನಿಮ್ಮ ಪ್ರತಿಯೊಂದು ಕ್ಲಾಸಸ್ಸಲ್ಲಿ ಇಂಪಾರ್ಟೆಂಟ್ ಕ್ವಿಜ್ ಕೊಡ್ತಾರೆ, ಕ್ವಿಝು, ಆಮೇಲೆ ಪ್ರಾಜೆಕ್ಟ್ಸ್, ಆಮೇಲೆ ಅಸೈನ್ಮೆಂಟ್ಸ್, ಆಮೇಲೆ ಎಕ್ಸಾಮ್, ಇವೆಲ್ಲದಕ್ಕೂ ಈಕ್ವಲ್ ವೇಟೇಜ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ. ಎಲ್ಲ ಕ್ಲಾಸ್ನು ನಾವು ಅವತ್ತಿಂದು ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ತಿಳ್ಕೊಬೇಕು, ಆಮೇಲೆ ಅದು ತಿಳ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರತಿಯೊಂದು ಕೋರ್ಸಿಗೂ ಪ್ರಾಜೆಕ್ಟ್ ಇರುತ್ತೆ. ಇಲ್ಲಿ ಆ ಥರ ನಮಗೆ ಕಂಡು ಬರಲಿಲ್ಲ. ಲೈಕ್ ಜಸ್ಟ್ ಥಿಯರಿ ಓದಿ ತಿಳ್ಕೊಂಡು ಎಕ್ಸಾಮ್ ಬರೆಯೋದು ವ್ಯವಸ್ಥೆ ಇತ್ತು. ಅಲ್ಲಿ ಪ್ರತಿಯೊಂದು ಕೋರ್ಸಿಗೂ ಪ್ರಾಜೆಕ್ಟು, ಅಸೈನ್ಮೆಂಟ್ ಮಾಡೋಕ್ಕೂ ನಾವು ಭಾಳ ಕಷ್ಟಪಡ್ತಿದ್ವಿ. ಲೈಕ್ ಇನಿಷಿಯಲಿ ಫಸ್ಟ್ ಸೆಮಿಸ್ಟ್ರಲ್ಲೆಲ್ಲ ಹೋದಾಗ ನಮಗೆ ಏನಪ್ಪ ಇಷ್ಟೊಂದು ಕಷ್ಟ ಇದೆ ಅಂತ, ಅಲ್ಲಿ ಎಜುಕೇಷನ್ ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು ಎಷ್ಟೊಂದು ಕಷ್ಟ ಇದೆಯಲ್ಲ ಅಂತ ಆ ಫೀಲ್ ಬರೋದು. ಬಟ್ ಕ್ರಮೇಣವಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆದ್ವಿ, ಅಷ್ಟೇ ಎಫರ್ಟ್ ಹಾಕಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎಲ್ಲ ಈಗ ನಾವು ಹಂಗೆ ಒಂದು ದೇಶಕ್ಕೆ ಹೋಗ್ಬೇಕಾದಾಗ ಈ ಕರಿಕ್ಯುಲಮ್, ಈ ಲರ್ನಿಂಗ್ ಪ್ರಾಸೆಸ್ ಬಗ್ಗೆನೂ ಭಾಳ ಡಿಫ್ರೆನ್ಸ್ ಇರ್ತದೆ. ಅದರ ಆಚೆಗೆ ಇನ್ನೊಂದೇನು ಅಂತಂದರೆ, ನೀವು ಇಲ್ಲಿ ಲಿಮಿಟೆಡ್ ಎಕ್ಸ್ಪೋಜರ್ನಲ್ಲಿ ಇರ್ತೀರಿ. ಫಸ್ಟ್ ಥಿಂಗ್ ಈಸ್ ಲ್ಯಾಂಗ್ವೇಜ್. ಅಲ್ಲಿ ಇಂಗ್ಲೀಷ್ ಪ್ರಾಮಿನೆಂಟು, ಲರ್ನಿಂಗ್ ಪ್ರೊಸೆಸ್ ಇಂಪಾರ್ಟೆಂಟು, ಅಥವಾ ಯಾಕೆ ಎವ್ರಿ ಇಂಡಿಯನ್ ಸ್ಟೂಡೆಂಟ್ ಶುಡ್ ಲರ್ನ್ ಇನ್ ಅಬ್ರಾಡ್ ಅನ್ನುವಂಥ ಕಾನ್ಸೆಪ್ಟ್ ಬಂದಿದೆ? ಏನು ರೀಸನ್ ಇರ್ಬೋದು? ಇಂಗ್ಲೀಷ್ ಇಂಪಾರ್ಟೆಂಟು. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ನಮ್ಗೆ ಇಂಗ್ಲೀಷ್ ಟೆಸ್ಟ್ ಮಾಡ್ತಾರೆ. ಲೈಕ್ ಅಂದರೆ ಇಂಗ್ಲೀಷ್ ಬರದೇ ಇದ್ದರೆ ನಮಗೆ ಅಷ್ಟು ಕಷ್ಟ ಆಗುತ್ತೆ ಅಲ್ಲಿ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್, ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ದರಿಂದ ಪ್ರತಿಯೊಂದು ಕಮ್ಯುನಿಕೇಷನ್ ಎಲ್ಲ ಇಂಗ್ಲೀಷಲ್ಲೇ ನಡೆಯೋದು.
ಸೊ ಹಾಗಾಗಿ ನಾವು ಯೂನಿವರ್ಸಿಟಿ ಅಪ್ಲಿಕೇಶನ್ ಹಾಕುವಾಗ ನಮ್ಮದು ಟೋಫಿಲ್ ಅಥವಾ ಐಎಲ್ಸ್ ಅಂತ ಇಂಗ್ಲೀಷ್ ಎಕ್ಸಾಮ್ದು ಮಾರ್ಕ್ಸ್ ಕನ್ಸಿಡರ್ ಮಾಡೇ ನಮಗೆ ಅಡ್ಮಿಷನ್ ಕೊಡೋದು ಅವರು. ಜೊತೆಗೆ ನೀವು ಕೇಳಿದ್ದೇನೆಂದರೆ ಲೈಕ್ ಅಂದರೆ ಈಗ ನಾನೇನು ಹೇಳ್ತೀನಿ ಅಂತಂದರೆ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಹೋಗಿ ಕಲಿಯಲೇಬೇಕಂತೇನಿಲ್ಲ. ಒಬ್ಬೊಬ್ರದ್ದು ಇಂಟ್ರೆಸ್ಟ್, ಒಬ್ಬೊಬ್ರದ್ದು ಎಕ್ಸ್ಪೋಜರ್, ಅಲ್ಟಿಮೇಟ್ ಏನಂತ ಎಲ್ಲರೂ ಯೋಚನೆ ಮಾಡಿದಾಗ ಎವ್ರಿಬಡಿ ಲುಕ್ಸ್ ಟುವರ್ಡ್ಸ್ ಅಮೇರಿಕಾ. ಸೊ ಹಾಗಾಗಿ ಲೈಕ್ ಏನಾದರೂ ಇನ್ನೂ ಉನ್ನತವಾಗಿ ಬೆಳಿಬೇಕು ಅವ್ರ ಕ್ಷೇತ್ರದಲ್ಲಿ, ಏನೋ ಸಾಧನೆ ಮಾಡಬೇಕು, ಏನಿದೆ ತಿಳ್ಕೊಬೇಕು, ಮೇನ್ ಮೂಲಕ್ಕೆ ಕೈ ಹಾಕಬೇಕು ಅಂತಂದರೆ ಎಲ್ಲರೂ ಒಂದ್ಸಲ ಎಕ್ಸ್ಪೋಜರ್ ಸಿಗೋದು ನೋಡೋದು. ನಾನು ಅಷ್ಟೇ ಲೈಕ್ ಹೋಗ್ಬೇಕಾದ್ರೆ ನನಗೆ ಅಲ್ಟಿಮೇಟ್ಲಿ ನನಗೆ ಯಾವ ದೇಶದ್ದು ಕಾಣಲಿಲ್ಲ. ಲೈಕ್ ಅಮೇರಿಕಾಗೆ ಹೋದರೆ ಹೇಗೆ, ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಅಲ್ಲಿ ವರ್ಕ್ ಮಾಡಿದ್ರೆ ಹೆಂಗೆ ಅಲ್ಲ ಗೊತ್ತಿರಲಿಲ್ಲಲ್ಲ, ಓನ್ಲಿ ಯು ಹರ್ಡ್ ಅಬೌಟ್ ದ್ಯಾಟ್. ಕರೆಕ್ಟ್. ಬಟ್ ಹೌ ಯು ಕುಡ್ ಇಟ್ಸ್ ಪಾಸಿಬಲ್ ಫಾರ್ ಯು ಟು ಟೇಕ್ ಎ ಡಿಸಿಷನ್? ಯಾಕೆ ಜರ್ಮನಿ ಇತ್ತು, ಯುರೋಪ್ ಇತ್ತು, ಈಗ ಸಿಂಗಪೂರ್ ಅಪ್ಕಮಿಂಗ್ ಬರ್ತಾ ಇದೆ. ಒಂದು ಹೇಳಬೇಕು ಅಂದರೆ ಅದು ಸ್ಕೇಲ್. ಅಮೇರಿಕಾದಲ್ಲಿರೋ ಸ್ಕೇಲ್ ಎಲ್ಲೂ ಇಲ್ಲ. ಈಗ ಎಷ್ಟು ಅಪಾರ್ಚುನಿಟೀಸ್, ಅಷ್ಟೊಂದು ಸಿಟೀಸ್, ಅಷ್ಟೊಂದು ಕಂಪ್ನೀಸ್, ಫಾರ್ಚೂನ್ 500 ಕಂಪ್ನೀಸಲ್ಲಿ ಎಷ್ಟು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರೋದು. ಸೊ ಜಾಬ್ ಅಪಾರ್ಚುನಿಟಿ, ನಂಬರ್ ಆಫ್ ಜಾಬ್ಸ್, ನಂಬರ್ ಆಫ್ ಯೂನಿವರ್ಸಿಟೀಸ್ ಲೆಕ್ಕನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ ಆ್ಯಕ್ಚುಲಿ. ಜರ್ಮನಿ ಅಂತ ಕಂಟ್ರಿಯಲ್ಲಿ ಇರ್ಬೋದು ಒಂದು 10 ಒಳ್ಳೆ ಯೂನಿವರ್ಸಿಟಿ ಇರ್ಬೋದು, ಅಲ್ಲಿ ಹೆಚ್ಚು ಕಡಿಮೆ ಒಂದು 500ರಿಂದ 1000 ಯೂನಿವರ್ಸಿಟೀಸ್ ಇದ್ದಾವೆ. ಕಂಪ್ನೀಸು ಅದ್ರ ತಕ್ಕಂತೆಯೇ ಇದ್ದಾವೆ. ಸೊ ಆಮೇಲೆ ಮುಂಚೆಯಿಂದನೂ ಎಲ್ಲರದ್ದು ಹೆಂಗೆ ಅಂತಂದ್ರೆ ಲೈಕ್ ಇಟ್ಸ್ ಅ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್ ಆ್ಯಂಡ್ ಅಪಾರ್ಚುನಿಟೀಸ್. ಇಟ್ಸ್ ಅ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್. ಅಮೆರಿಕನ್ ಡ್ರೀಮ್ ಅಂತಿರೋದು, ಬೇರೆ ಯಾವ ದೇಶದ ಡ್ರೀಮ್ ಅಂತ ನಾವು ಕೆನಡಿಯನ್ ಡ್ರೀಮ್, ಆಸ್ಟ್ರೇಲಿಯನ್ ಡ್ರೀಮ್, ಜರ್ಮನ್ ಡ್ರೀಮ್ ಅಂತ ಅನ್ನಲ್ಲ. ಸೊ ಆಮೇಲೆ ಕ್ಯಾಪಿಟಲಿಸ್ಟ್ ಕಂಟ್ರಿ, ನಿಮಗೆ ಲಿಮಿಟೇಷನ್ ಇರಲ್ಲ ನಿಮ್ಗೆ ಗ್ರೋ ಆಗೋಕ್ಕೆ. ಬೇಸ್ಡ್ ಆನ್ ಯುವರ್ ಕಾಂಟೆಂಟ್ ಆ್ಯಂಡ್ ಕ್ಯಾರೆಕ್ಟರ್ ಯು ಕ್ಯಾನ್ ಗ್ರೋ ಟು ಎನಿ ಲೆವೆಲ್ ಅಮೇರಿಕಾದಲ್ಲಿ. ಸೊ ಅದು ಒಂದು ಫ್ಯಾಕ್ಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ನಾನು ಎಲ್ಲ ದೇಶ ಬಿಟ್ಟು ಆ ಕಡೆ ನೋಡಿದ್ದು. ಅಲ್ಲಿ ಆಮೇಲೆ ಜಗತ್ತಿನ ಎಲ್ಲ ದೇಶಗಳಿಂದನೂ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಅವ್ರ ಆ್ಯಟಿಟ್ಯೂಡು, ಅಪ್ರೋಚ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೀವೆಲ್ಲ ಒಂದು ಕಡೆ ಸೇರಿದಾಗ ಅವರೆಲ್ಲ ಹೆಂಗೆ ಸಿಂಕ್ರನೈಸ್ ಆಗ್ತಾರೆ? ಅದು ಇನಿಷಿಯಲಿ ಚಾಲೆಂಜ್ ಇದ್ದೇ ಇರುತ್ತೆ. ಚೈನೀಸ್ ನೋಡ್ತೀವಿ, ಫಿಲಿಪೀನ್ಸಿಂದ ನೋಡ್ತೀವಿ, ಭಾಳಷ್ಟು ಏಷ್ಯನ್ ಕಂಟ್ರೀಸಿಂದ ಭಾಳಷ್ಟು ನೋಡ್ತೀವಿ. ಬಂದಾಗ ನಾವೆಲ್ಲ ಅವ್ರವ್ರದ್ದು ಆ್ಯಕ್ಚುಲಿ ಚೈನೀಸ್ ಸೊ ಅದರ್ ಇಂಡಿಯನ್ಸಿಗೆ ಒಂದು ಬೂನ್ ಅಂತ ಏನಂದರೆ ಲೈಕ್ ವಿ ಆರ್ ಇಂಗ್ಲೀಷ್ ಎಜುಕೇಷನ್ ಮುಂಚೆಯಿಂದ ಸಿಕ್ಕಿರುತ್ತೆ, ಚೆನ್ನಾಗಿರುತ್ತೆ. ವಿ ಆರ್ ಥಾಟ್ ಫಂಡಮೆಂಟಲಿ ವೆರಿ ಗುಡ್ ಇಂಗ್ಲೀಷ್. ಸೊ ಹಾಗಾಗಿ ನಮಗೆ ಅಷ್ಟು ಕಷ್ಟ ಆಗಲ್ಲ. ಬಟ್ ಭಾಳಷ್ಟು ಚೈನೀಸ್ ಸ್ಟೂಡೆಂಟ್ಸು ಅವ್ರಿಗೆ ಕಷ್ಟ ಪಡೋದು ನೋಡಿದ್ದೀನಿ. ಅವ್ರ ಜೊತೆ ನಮ್ಮ ಕಮ್ಯುನಿಕೇಷನ್ಸ್ ಚೆನ್ನಾಗಿರಲ್ಲ. ಆಮೇಲೆ ಎಷ್ಟೊಂದು ನಮ್ಮ ಚೈನೀಸ್ ಪ್ರೊಫೆಸರ್ ಇರ್ತಾರೆ, ಅವ್ರದ್ದು ಮಾತಾಡೋದು ನಮಗೆ ಎಷ್ಟು ಅರ್ಥ ಆಗಲ್ಲ. ಸೊ ಅದೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಕ್ರಮೇಣವಾಗಿ ನಾವು ಅದನ್ನ ದಾಟಿ ಮುಂದೆ ಬರ್ತೀವಿ. ಡ್ಯೂರೇಷನ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ಎಷ್ಟು ವರ್ಷ ಇರುತ್ತೆ? ಏನು ಮೆಥಡಾಲಜಿ ಇರ್ತದೆ? ಮಾಸ್ಟರ್ಸ್ ಅಂದರೆ ಯೂಶ್ವಲಿ ಅಲ್ಲಿ 2 years. ನಮ್ಮ ಥರನೇ 4 ಸೆಮಿಸ್ಟರ್ ಇರುತ್ತೆ. ಒಂದು 4 months ಒಂದು ಕ್ಲಾಸಸ್ ನಡೆಯುತ್ತೆ, ಎಕ್ಸಾಮ್ಸ್ ಇರುತ್ತೆ, 1 ತಿಂಗಳು ನಮಗೆ ಬ್ರೇಕ್ ಇರುತ್ತೆ. ಈ ನೀವೆಲ್ಲ ಏನು ಚಾಲೆಂಜಸ್ ಹೇಳಿದ್ರಲ್ಲ, ಇವನ್ನ ಫೇಸ್ ಮಾಡಲಿಕ್ಕೆ ಏನಾದರೂ ಬ್ರಿಡ್ಜ್ ಕೋರ್ಸ್ ಥರ ಇರುತ್ತಾ, ಅಥವಾ ಡೈರೆಕ್ಟ್ಲಿ ಯು ಆರ್ ಎಂಟರಿಂಗ್ ಇನ್ ಟು ದ ಚಾಲೆಂಜ್? ಡೈರೆಕ್ಟ್ಲಿ ವಿ ಆರ್ ಇನ್ ಟು ದ ಸಿ. ಲೈಕ್ ನಾವು ಹೋದಾಗ ನಮಗೆ ಭಾಳ ಚಾಲೆಂಜಸ್ ಇರುತ್ತೆ. ಒಂದು ಇಲ್ಲಿಂದ ಹೋಗಿರ್ತೀವಿ, ಅಲ್ಲಿ ದೇಶದ ವ್ಯವಸ್ಥೆ ಗೊತ್ತಿರಲ್ಲ, ರೂಲ್ಸ್ ಗೊತ್ತಿರಲ್ಲ. ಎಷ್ಟೊಂದು ಸರಿ ರೂಲ್ಸಲ್ಲೇ ನಾವು ಫೇಲ್ ಆಗ್ತೀವಿ, ಅದೊಂದು ಭಯ ಇರುತ್ತೆ. ಆಮೇಲೆ ಫೈನಾನ್ಷಿಯಲ್ ಪ್ರೆಷರಲ್ಲಿ ಹೋಗಿರ್ತೀವಿ. ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಅಷ್ಟಿರಲ್ಲ, ಲೋನ್ ಮಾಡಿರ್ತಾರೆ. ಆಮೇಲೆ ಫೇಲ್ ಆದ್ರೆ ಹೆಂಗೆ ಲೋನ್ ತೀರ್ಸಕ್ಕಾಗುತ್ತೋ ಇಲ್ಲ ಅಂತ ಅನ್ನೋ ಭಯ. ಆಮೇಲೆ ಫ್ಯಾಮಿಲಿ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಇರಲ್ಲ ಹೋದಾಗ. ಸ್ಟಾರ್ಟಿಂಗ್ ಏನು ಚಾಲೆಂಜಸ್ ಬಂದರೂ ನಾವೇ ಫೇಸ್ ಮಾಡಬೇಕು, ಯಾರು ಹೇಳ್ಕೊಳಕ್ಕೆ ಯಾರಿಲ್ಲ. ಆಮೇಲೆ ಎಷ್ಟೊಂದು ವೆದರಲ್ಲೂ ಚಾಲೆಂಜಸ್ ಇರುತ್ತೆ. ಭಾಳಷ್ಟು ಯೂನಿವರ್ಸಿಟೀಸ್ ಕೋಲ್ಡ್ ಸಿಟೀಸಲ್ಲಿರುತ್ತೆ. ಸೊ ಅದ್ರದ್ದು ಅಷ್ಟು ಎಕ್ಸ್ಪೋಜರ್ ಇರಲ್ಲ ನಮಗೆ. ಸಬ್ ಕಾಂಟಿನೆಂಟಲ್ಲಿ ಇದ್ದು, ಇಂಡಿಯಾ ಅಂತ ಸಬ್ ಕಾಂಟಿನೆಂಟಲ್ಲಿ ಇದ್ದು, ಅಲ್ಲಿ ವೆದರ್ಗೂ ಅಡ್ಜಸ್ಟ್ ಆಗೋದು. ಆಮೇಲೆ ಎಜುಕೇಷನ್ ಸಿಸ್ಟಮ್ ಎಲ್ಲ ನಾವೇ. ಆಮೇಲೆ ನಮ್ಮ ಕೆಲಸ ನಾವೇ ಮಾಡ್ಕೊಳೋ ವ್ಯವಸ್ಥೆ, ಇಂಡಿಪೆಂಡೆಂಟ್. ಅಲ್ಲಿ ನೇಚರ್ ನಮ್ಗೆ ಇಲ್ಲಿರಲ್ಲ. ಅಲ್ಲಿ ಮಮ್ಮಿ ಪಪ್ಪ ಎಲ್ಲ ಸಪೋರ್ಟ್ ಮಾಡ್ತಾರೆ, ಸ್ಪೂನ್ ಫೀಡಿಂಗ್ ಇರುತ್ತೆ. ಕರೆಕ್ಟ್. ಸೊ ಆ ಸ್ಪೂನ್ ಫೀಡಿಂಗ್ಲಿಂದ ಡಿಟ್ಯಾಚ್ ಆದಾಗ ಡೋಂಟ್ ಯು ಫೀಲ್ ಲೋನ್ಲಿನೆಸ್?
ಲೋನ್ಲಿನೆಸ್ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಇರಲ್ಲ ನಮಗೆ. ಬಟ್ ಅದರ್ ಥಿಂಗ್ಸ್ ಕಾಡುತ್ತೆ, ಲೈಕ್ ಸಪೋರ್ಟ್ ಇಲ್ಲ ಅಂತ ಅನ್ಸುತ್ತೆ, ಎಲ್ಲ ನಾವೇ ಮಾಡ್ಕೋಬೇಕಲ್ಲ, ಎಮೋಷನಲ್ ಇಶ್ಯೂಸ್ ಬರುತ್ತೆ. ಎಮೋಷನಲ್ ಇಶ್ಯೂಸ್ ಬರುತ್ತೆ. ಸೂಕ್ಷ್ಮ ಇದ್ದವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗಕ್ಕೆ. ಆಲ್ರೆಡಿ ಹಾಸ್ಟೆಲ್ ಇದ್ದು ಅವ್ರ ಕೆಲಸ ಅವ್ರು ಮಾಡ್ಕೊಳೋದ್ರಲ್ಲಿ ತೊಡಗಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಡ್ಜಸ್ಟ್ ಆಗಕ್ಕೆ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಮೇರಿಕಾದ ಬಗ್ಗೆ ಮಾತಾಡ್ಬೇಕಾದಾಗ ತುಂಬ ಲೈಟರ್ ವೇದೊಳಗೆ ಹೇಳ್ತಾರೆ, ಅಲ್ಲಿ ವಿಪರೀತ ಯಂಗ್ಸ್ಟರ್ಸಿಗೆ ಫ್ರೀಡಮ್ ಇದೆ, ಫ್ರೀ ಸೆಕ್ಸ್ ಇದೆ, ಆಮೇಲೆ ಕಲ್ಚರ್ ಇಲ್ಲ, ನಮ್ಮ ಥರ ಅವರು ಶಿಸ್ತು ಮಡಿವಂತಿಕೆಯಿಂದ ಬೆಳೆದಿರೋದಿಲ್ಲ ಅಂತಾರೆ. ಬಟ್ ನಿಮ್ಮ ಮನಸ್ಸು ಎಜುಕೇಷನ್ ಕಡೆ ಫೋಕಸ್ ಆಗುತ್ತಾ, ಈ ರೀತಿ ವಿಷಯಗಳ ಬಗ್ಗೆ ಥಿಂಕ್ ಮಾಡೋದು, ಅಥವಾ ಈ ಆ್ಯಟಿಟ್ಯೂಡ್ ಬಗ್ಗೆ ಏನಾರ ಗೊಂದಲ ಸ್ಟಾರ್ಟ್ ಆಗುತ್ತಾ? ಇಲ್ಲ, ನಮಗೆ ಅದ್ರ ಬಗ್ಗೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋ ಟೈಮ್ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕು. ಇರಲ್ಲ ಖರೆ, ಬಟ್ ಇರುತ್ತಲ್ಲ ಅಲ್ಲಿ. ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಹೋಗಿರೋ ಗೋಲ್ ಮೇಲೆ ಫೋಕಸ್ ಇದ್ರೆ ಇಂಥದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ. ಯಾಕಂದ್ರೆ ಹೋದ ತಕ್ಷಣ ಎಜುಕೇಷನ್ ಸಿಸ್ಟಮ್ ಅಡ್ಜಸ್ಟ್ ಆಗಕ್ಕೆ ಭಾಳ ಟೈಮ್ ಬೇಕೇ ಬೇಕು. ಯಾಕಂದರೆ ನಾವು ಇಲ್ಲಿ ಕಲ್ತಿರೋದಕ್ಕೂ ಅಲ್ಲಿ ಕಲ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆಮೇಲೆ ಜಾಬ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಲರ್ನಿಂಗ್. ನಾವು ಓದಿದ್ದು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂದರೆ ನಮ್ಮ ಜಾಬ್ ಅಪಾರ್ಚುನಿಟೀಸ್ ಫಸ್ಟ್ ಎಲ್ಲರ ಕಣ್ಣು ಇಂಟರ್ನ್ಶಿಪ್ ಮೇಲೆ ಇರುತ್ತೆ. ಆಮೇಲೆ ಇಲ್ಲಿ ಥರ ಅಲ್ಲಿ ಮಿನಿಮಮ್ GPA ಮೇಂಟೈನ್ ಮಾಡಲೇಬೇಕು ಇಂಟರ್ನ್ಶಿಪ್ಪಿಗೆ ಎಲಿಜಿಬಲ್ ಆಗಬೇಕಂದ್ರೆ. ಕೋರ್ಸ್ ಲೋಡು ಎಲ್ಲನೂ ಸರಿದೂಗಿಸಿ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿ ಇಂಟರ್ನ್ಶಿಪ್ ತೊಗೊಂಡು ಇಂಟರ್ನ್ಶಿಪ್ ಸಿಕ್ಕರೆ ಭಾಳಷ್ಟು ಹಣಕಾಸಿನ ವಿಚಾರದಲ್ಲಿ ನಾವು ಭಾಳ ಸೇವ್ ಮಾಡ್ಬೋದು. ಯಾಕಂದರೆ ನಮ್ಮ 2 ವರ್ಷ ಆಗಿ ಕೆಲಸ ಮಾಡೋದಕ್ಕೂ ಮಧ್ಯ 2 ಸೆಮಿಸ್ಟರ್ ಆಗಿ ನಮಗೆ ಇಂಟರ್ನ್ಶಿಪ್ ಅಥವಾ ಪಾರ್ಟ್ ಟೈಮ್ ಸಿಗೋ ಅಷ್ಟರಲ್ಲಿ ಸಿಗುತ್ತಾ? ಹಂಗೆ ಸಿಗುತ್ತೆ. ಇಂಟರ್ನ್ಶಿಪ್ ಭಾಳ ಆಪರ್ಚುನಿಟಿ. ನಿಮಗೆ ಆಪರ್ಚುನಿಟಿ ಸಿಗ್ತಾ? ನನಗೆ ಇಂಟರ್ನ್ಶಿಪ್ ನಾನು ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಭಾಳಷ್ಟು ಜನ ಸಿಕ್ಕರು. ಅದು ನೋಡಿದ ಮೇಲೆ ನಾನು ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು ಅನಿಸುತ್ತೆ. ಬಟ್ ಅದೇ ಹೇಳ್ತಿರೋದು ಏನಂದರೆ, ನಮಗೆ ಇನ್ನೂ ಇಂಟರ್ನ್ಶಿಪ್ ಅವರೆಲ್ಲ ಬೇಗ ಶುರು ಮಾಡಿದ್ರು ಅಪ್ಲೈ ಮಾಡೋಕ್ಕೆ. ನಮಗೆ ಅದು ನಮ್ಮ ಸೆನ್ಸಸ್ಸಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಸೆಕೆಂಡ್ ಸೆಮಿಸ್ಟರ್ ಮುಗಿದೋಯ್ತು. ಅಂದರೆ ನಾವು ಅಕಾಡೆಮಿಕ್ಸಲ್ಲೇ ಮುಳುಗೋಗಿದ್ವಿ. ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಯೋಚನೆ ಮಾಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಭಾಳ ಮುಂಚೆ ಶುರು ಆಗಿರುತ್ತೆ. ಎಲ್ಲ ಅಪಾರ್ಚುನಿಟೀಸ್ ಆಲ್ರೆಡಿ ಹೋಗಿದ್ದು. ಅಥವಾ ಅದ್ರ ಬಗ್ಗೆ ಮೆಂಟಲ್ ಪ್ರಿಪ್ರೇಷನ್ ಆಗಿರಲಿಲ್ಲ ಅಂತ ಏನಾರು ನಿಮಗೆ ಅನಿಸ್ತಾ? ಮೆಂಟಲ್ ಪ್ರಿಪ್ರೇಷನ್ ಆಗಿರಲಿಲ್ಲ. ಯಾಕಂದರೆ ಅಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ಕಂಪ್ನಿ ಬಂದು ನಮ್ಗೆ ರಿಕ್ರೂಟ್ ಮಾಡಲ್ಲ, ನಾವೇ ಎಲ್ಲ ಪ್ರತಿಯೊಂದು ಕಂಪ್ನಿಗೆ ಅಪ್ಲೈ ಮಾಡಬೇಕು, ಜಾಬ್ ಫೇರ್ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಸ್ವಲ್ಪ ಹಿಂದುಳಿದೆ ಅಂತ ಒಂದು ಫೀಲಿಂಗು. ಬಟ್ ಅದಕ್ಕೆ ಸ್ವಲ್ಪ ಜಾಬ್ ಬರುವ ಅಷ್ಟರಲ್ಲಿ ಎಲ್ಲ ಬೇರೆ ಎಲ್ಲ ತಿಳ್ಕೊಂಡು ಜಾಬ್ ಬಗ್ಗೆ ಪ್ರಿಪ್ರೇಷನ್. ಈಗ ನೀವು ಹೇಳೋ ಎಜುಕೇಷನ್ ಮೆಥಡಾಲಜಿ ನೋಡಿದ್ರೆ, ಆ ಥರದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತೀರಿ? ಇವನ್ IIT ಅಲ್ಲೂ ಇಲ್ಲ ಅಂತೀರಿ? ಇದೆ. IITs ಆರ್ ಗುಡ್, ಲೈಕ್ IIT ದೇ ಆರ್ ವರ್ಲ್ಡ್ ಕ್ಲಾಸ್. ಬಟ್ ಎಲ್ಲರಿಗೂ ನಮ್ಮ ಇರೋ ಪಾಪ್ಯುಲೇಷನ್ಗೆ IIT ಅಪಾರ್ಚುನಿಟೀಸ್ ಕಡಿಮೆ ಮಾಡಿದರೆ ಭಾಳ ಕಡಿಮೆ. ಅಲ್ಲ, ಇಷ್ಟೇ ಸ್ಟ್ರಗಲ್ ಇಲ್ಲಿ ಹಾಕಿದರೆ IIT ಇಲ್ಲ ಅಪಾರ್ಚುನಿಟಿ ಸಿಗ್ಬೋದಲ್ಲ? ಹೌದು, ಅದು ಮುಂಚೆಯಿಂದಾನೆ PUC ಆ ಲೆವೆಲ್ ಆವಾಗ ಗೋಲ್ ಪ್ರಾರಂಭ ಆಗಬೇಕು. ಮೈ ಪಾಯಿಂಟ್ ಈಸ್, ಈಗ IIT ಬಗ್ಗೆ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ನೀವು ಅಂತ ಅಂದ್ರಿ. ಇವತ್ತು ನಾವು ಹೈಯರ್ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದಾಗ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಆರ್ ಸಫರಿಂಗ್, ದೇ ಆರ್ ನಾಟ್ ಲೈಕ್ IITs. ಸೊ ಅಲ್ಲಿ ಅಮೇರಿಕನ್ ಎಜುಕೇಷನ್ ನಿಮಗೆ ಸಿಕ್ಕ ಮೇಲೆ ನೀವು ಆರ್ ಯು ಕಾಂಪಿಟೆಂಟ್ ವಿತ್ IIT ಗೈಸ್? ಪ್ರಾಕ್ಟಿಕಲಿ ಎಸ್ ಅನ್ಬೋದಾ? ಈಗ ನಿಮ್ಮನ್ನು ಅವ್ರು ರಿಕ್ರೂಟ್ ಮಾಡೋ ಸಂದರ್ಭದಲ್ಲಿ ವಾಟ್ ಕೈಂಡ್ ಆಫ್ ಕ್ವಾಲಿಟಿ ದೇ ಎಕ್ಸ್ಪೆಕ್ಟ್ ಫ್ರಮ್ ಯು ಕಂಪನೀಸ್? ಈಗ ನೀವು ಕೋರ್ಸ್ ಮಾಡಿದ್ರಿ, ಆಮೇಲೆ ಪ್ರೊಫೆಸರ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಇಲ್ಲಿ PU ಕಾಲೇಜ್ನಲ್ಲಿ, ಡಿಗ್ರಿಯಲ್ಲಿ. ಸೊ ಅಲ್ಲಿ ಪ್ರೊಫೆಸರ್ಸ್ ಆ್ಯಟಿಟ್ಯೂಡ್ ಹೇಗಿತ್ತು? ಪ್ರೊಫೆಸರ್ಸ್ ಭಾಳ ಓಪನ್ ಇದ್ದರು. ಲೈಕ್ ಅಂದರೆ ನಮಗೆ ಎಷ್ಟೊಂದು 1 or 2 ಪ್ರಾಜೆಕ್ಟ್ಸ್ ಅಷ್ಟೇ ನಮಗೆ ಮ್ಯಾಂಡೇಟರಿ ಕೋರ್ಸ್ ವರ್ಕ್ ಇರ್ತಿತ್ತು. ದೇ ಆರ್ ಓಪನ್ ಟು ನ್ಯೂ ಐಡಿಯಾಸ್. ಲೈಕ್ ಭಾಳಷ್ಟು ಏರಿಯಾಸ್ ನಮಗೆ ಕೊಡ್ತಿದ್ರು, ನೀವೇ ಹೋಗಿ ಎಕ್ಸ್ಪ್ಲೋರ್ ಮಾಡಿರಿ, ಇದರಲ್ಲೇ ಪ್ರಾಜೆಕ್ಟ್ಸ್ ಮಾಡಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಇಂಟ್ರೆಸ್ಟೋ ಅದರಲ್ಲಿ ಹೋಗಿ ನೀವು ಪ್ರಯತ್ನ ಮಾಡಿ. ಓಪನ್ ಆಗಿದ್ರು, ಎಲ್ಲ ಐಡಿಯಾಸ್ಗೂ ಸಪೋರ್ಟ್ ಮಾಡ್ತಿದ್ರು. ಅವ್ರು ಆ್ಯಕ್ಚುಲಿ ಕ್ಲಾಸ್ ರೂಮ್ ಟೀಚಿಂಗ್ ಜಾಸ್ತಿ ಮಾಡ್ತಾರೆ, ಸಿಂಪ್ಲಿ ದೇ ಗೈಡ್ ಯು ಟು ಡೂ ಸಮಥಿಂಗ್ ಲೈಕ್ ದೇ ಫೆಸಿಲೇಟ್ ಯು ಟು ಡೂ ದ ಥಿಂಗ್ಸ್. ಅಲ್ಲಿ ಪ್ರೊಫೆಸರ್ಸ್ ಏನಂತಂದರೆ ದೇ ವಿಲ್ ಬಿ ಅ ಗುಡ್ ಮೆಂಟರ್ಸ್. ಏನಂದರೆ
ನಿಮ್ಗೆ ಪ್ರತಿಯೊಂದು ಹೇಳ್ಕೊಡಲ್ಲ ಅವರು, ನಾವೇ ಕಲಿಬೇಕು. ಬಟ್ ನಮಗೆ ಒಳ್ಳೆ ದಾರಿಯತ್ತ ಅವ್ರು ಇಲ್ಲಿ ನಮ್ಮ ಟೀಚರ್ಸ್ ಪ್ರತಿಯೊಂದು ಹೇಳ್ಕೊಡೋದು, ನೋಡಿ ನೀವು ಹಿಂಗೆ ನಂತರ ಕಲೀರಿ, ಹಾರ್ಡ್ ವರ್ಕ್ ಮಾಡ್ರಿ ಅಂತ ಹೇಳುವಂತ ನೇಚರ್ ಅವ್ರಿಗೆ ಇರುತ್ತಾ ಇಲ್ಲ, ಅಗ್ರೆಸಿವ್ ಆಟಿಟ್ಯೂಡ್. ಅದು ಈ ಪ್ರೊಫೆಸರ್ಸ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಬಟ್ ಆದರೆ ಮೋಸ್ಟ್ ಆಫ್ ದೆಮ್ ಲೈಕ್ ದೇ ವರ್ ಫೋಕಸ್ಡ್ ಆನ್ ಶೋಯಿಂಗ್ ಅಸ್ ದ ರೈಟ್ ಪಾತ್. ಲೈಕ್ ಈ ಪುಸ್ತಕ ಹೀಗಿದೆ, ಈ ರಿಸೋರ್ಸ್ ಹೀಗಿದೆ, ಇದನ್ನ ಓದಿದ್ರೆ ಹೀಗಿರುತ್ತೆ, ಈ ಏರಿಯಾ ಹಿಂಗಿದೆ. ಅಂದರೆ ಲೈಕ್ ನಮಗೆ ಈ ಲೈಕ್ ಅಂದರೆ ಜಾಬ್ ವೈಸು ಅಷ್ಟೇ. ನಮಗೆ VLSI ಮಾಡಿದರೆ ಈ ಕಂಪ್ನಿ ಬರುತ್ತೆ, ಇದು ರೆಕ್ರೂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು VLSI ಓದಬೇಕಾದ್ರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಕ್ಯಾಡೆನ್ಸ್ ಅಂತ ಇತ್ತು, ಆಮೇಲೆ ಝೈಲಿಂಗ್ಸ್, ಆ ಥರ ಎಲ್ಲ ಕಂಪ್ನಿಗೆ ನಮಗೆಲ್ಲ ಅವರು ಗೈಡ್ ಮಾಡ್ತಿದ್ರು. ನೀವು ಇದು ಓದಿದರೆ ಈ ಕಂಪ್ನಿಯಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಸಿಗುತ್ತೆ. ಆ ಥರ ತುಂಬ ಅಷ್ಟು ಯಾಕಂದರೆ ಎಷ್ಟೊಂದು ನಮ್ಮ ಪ್ರೊಫೆಸರ್ಸ್ ಬರೋರೆಲ್ಲ ಆ ಕಂಪ್ನಿಯಲ್ಲೇ ವರ್ಕ್ ಮಾಡೋರು, ಮ್ಯಾನೇಜರ್ಸ್ ಇದ್ದರು, ಡೈರೆಕ್ಟರ್ಸ್ ಇದ್ದರು. ಹಾಗಾಗಿ ನಮಗೆ ಅವರು ವಿತ್ ಜಾಬ್ ಓರಿಯೆಂಟೆಡ್ ಗೋಲ್ ಇಟ್ಕೊಂಡು ನಮಗೆ ಅವರು ಪಾಠ ಮಾಡ್ತಿದ್ರು. ನೀವು ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ನ ನೋಡಿದ್ರಿ, ಅಲ್ಲಿ ಇಂಡಿಯನ್ ಪ್ರೊಫೆಸರ್ಸ್ನೇನಾದರೂ ನೋಡಿದ್ರೆ ಯೂನಿವರ್ಸಿಟಿಯಲ್ಲಿ? ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ಸ್ ನಮ್ಮ ಕಾಲೇಜಲ್ಲಿ ಸಬ್ಕಾಂಟಿನೆಂಟಲ್ ಅಂದರೆ ಏಷ್ಯನ್ ಪ್ರೊಫೆಸರ್ಸು, ಚೈನೀಸು, ಇಂಡಿಯನ್ಸು ಇದ್ದರು, ಎಲ್ಲ ಥರ ಮಿಕ್ಸ್ಡ್ ಇದ್ದರು. ಲೈಕ್ ಅಮೇರಿಕನ್ಸ್ ಇದ್ದರು, ಯುರೋಪಿಯನ್ಸ್ ಇದ್ದರು, ಗ್ರೀಕ್, ಎಲ್ಲ ಕಡೆಯಿಂದನೂ ಬಂದಿದ್ದರು. ಎಲ್ಲ ಮಿಕ್ಸ್ಡ್ ಇತ್ತು ಪ್ರೊಫೆಸರ್ಸ್ದು. ಓಕೆ, ಡಿಗ್ರಿಯಲ್ಲಿ ನಿಮ್ಮ ಡ್ರೀಮ್ ಇತ್ತು, ಸಿಲಿಕಾನ್ ಸಿಟಿಗೆ ಹೋಗ್ಬೇಕಂತ ಅನ್ನಿಸ್ತು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರಿ. ಆಮೇಲೆ ಈ ದೇಶ, ಈ ಸಂಸ್ಕೃತಿ ಅದು ನಮಗೆ ಸೆಟ್ ಆಗಲ್ಲ ಅನ್ನುವಂಥ ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಾವು ಅಮೇರಿಕಾ ಆದಂಥ ಸಿನಿಮಾದಲ್ಲಿ ನೋಡಿದ್ದೀವಿ. ಸೊ ಪ್ರಾಕ್ಟಿಕಲಿ ನಿಮಗೆ ಈ ಎಮೋಷನ್ಸ್ಗಳನ್ನು ಬಿಟ್ಟು ಆಲೋಚನೆ ಮಾಡಿದರೆ ಅಮೇರಿಕಾ ಯಾವ ಥರದ ದೇಶ ಅಂತ ಅನ್ನಿಸ್ತದೆ? ಇಂಡಿಯನ್ಸಿಗೆ ಹೇಳಬೇಕಂದ್ರೆ ಲೈಕ್ ಪೂರ್ತಿ ನಾವು ಅಮೇರಿಕನ್ಸ್ ಆಗಿ ಆಗೋಕ್ಕಾಗಲ್ಲ. ಲೈಕ್ ಅಮೇರಿಕನ್ಸ್ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಬೇರೆ ಗಟ್ಟಿ ಇರೋರು ಮಾತ್ರ ಲೈಕ್ ನಮ್ಮ ದೇಶದ ಬಗ್ಗೆ ವ್ಯಾಲ್ಯೂಸ್ ಎಲ್ಲ ಅರ್ಥ ಮಾಡ್ಕೊಂಡಿರೋರು ಅಮೇರಿಕನ್ಸ್ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಅಮೇರಿಕನ್ಸ್ ಥರ ಥಿಂಕ್ ಮಾಡೋದು ಅಂದರೆ ಏನು ನಮ್ಮ ಪ್ರಶ್ನೆ? ಅಮೇರಿಕನ್ಸ್ ಥರ ಥಿಂಕ್ ಮಾಡೋದು ಅಂತಂದರೆ ಲೈಕ್ ಅಲ್ಲಿ ಫ್ರೀಡಮ್ಸ್ ಆಗಲಿ, ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ. ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ ಅಲ್ಲಿ. ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಲೈಕ್ ಅಟ್ಯಾಚ್ಮೆಂಟ್ ಇಲ್ಲ ಅಂತೀನಿ. ಲೈಕ್ ಅಲ್ಲ, ಡಿಟ್ಯಾಚ್ಮೆಂಟ್ ಒಂದು ರೀತಿ ಒಳ್ಳೇದಲ್ಲ. ನಿಮ್ಮ ಲೈಫ್ನಲ್ಲಿ ನಾವು ಯಾವತ್ತು ಪರ್ಸ್ನಲ್ ಲೈಫ್ನಲ್ಲಿ ಸಕ್ಸಸ್ ಆಗೋದು ಇಂಪಾರ್ಟೆಂಟು ಅಥವಾ ಪ್ರೊಫೆಷ್ನಲ್ ಲೈಫ್ನಲ್ಲಿ ಸಕ್ಸಸ್ ಆಗೋದು ಇಂಪಾರ್ಟೆಂಟು? ನನ್ನ ಪ್ರಕಾರ ಎರಡೂ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎರಡೂ ಇಂಪಾರ್ಟೆಂಟ್ ಅಂತೀರಾ? ಮತ್ತು ಪರ್ಸ್ನಲ್ ಲೈಫಿಗೆ ನಾವು ಭಾಳ ಅಟ್ಯಾಚ್ಡ್ ಆಗಿದ್ವಿ ಅಂತಂದರೆ ಪ್ರೊಫೆಷ್ನಲ್ ಲೈಫ್ಸ್ ಭಾಳ ಜನ ನಮ್ಮಲ್ಲಿ ಪ್ರೊಫೆಷ್ನಲ್ ಲೈಫ್ ಸಕ್ಸಸ್ ಆಗದೆ ಇರೋದಕ್ಕೆ ಫ್ಯಾಮಿಲಿ ಅಟ್ಯಾಚ್ಮೆಂಟು, ಫ್ಯಾಮಿಲಿ ಸ್ಟ್ರಗಲ್ಲು, ಫ್ಯಾಮಿಲಿ ಡಿಸ್ಪ್ಯೂಟು ಕಾರಣ ಆಗ್ತದೆ. ಸೊ ಆ ದೃಷ್ಟಿಯಿಂದ ನೋಡಿದರೆ ಅಮೇರಿಕನ್ಸ್ ಯಾಕೆ ಭಾಳ ಕ್ವೈಟ್ ದೇ ಗಿವ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ ಫ್ರೀಡಮ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಏನು ಅಂದರೆ ಅವ್ರಿಗೆ ಅವ್ರು ಅದನ್ನು ಕಲ್ಚರಾಗಿ ರೂಢಿಸ್ಕೊಂಡಿದ್ದಾರೋ ಅಥವಾ ನಿಮಗೆ ಅದು ಬ್ಯಾಡ್ ಅನಿಸ್ತದೋ? ಇಲ್ಲ, ಅದು ಅವ್ರ ಕಲ್ಚರ್ ಅಂತ ನಂದು ಇದು. ಲೈಕ್ ಅಂದರೆ ಸರಿನೋ ತಪ್ಪು? ಅಮೇರಿಕಾ ಅಂತ ಅಷ್ಟೇ ಅಲ್ಲ, ಯಾವ್ದಾದ್ರು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದರೆ ಅವರು ಒಂದ್ಸರಿ ಅಲ್ಲಿ ಏನು ಕಲ್ಚರ್ ಅಂತ ಅಂದರೆ, ಈಗ ಎಷ್ಟು ಒಂದು ಏಜ್ ಅಂತ ಇರುತ್ತೆ, ಆ ಮಕ್ಕಳು ಆ ಏಜ್ ಬರೋಷ್ಟೊತ್ತಿಗೆ 16 ಇಯರ್ಸ್ ದೇ ಟ್ರೈ ಟು ಡಿಟ್ಯಾಚ್ ಫ್ರಮ್ ದೆಮ್. ಲೈಕ್ ಅಂದರೆ ಅವ್ರನ್ನೇ ಇಂಡಿಪೆಂಡೆಂಟ್ ಆಗಿ ಕಲಿಯಕ್ಕೆ ಬಿಡೋದು, ತಪ್ಪು ಮಾಡಕ್ಕೆ ಬಿಡೋದು, ಆ ಥರ ಎಲ್ಲ ಎಕ್ಸ್ಪೋಜರ್ಸ್ ಕೊಡ್ತಾ ಹೋಗ್ತಾರೆ. ಅದು ನ್ಯಾಚುರಲಿ ಈ ಥರ ಕನ್ವರ್ಟ್ ಆಗುತ್ತೆ. ಅದ್ರದ್ದು ಮೆರಿಟ್ ಏನು, ಡಿಮೆರಿಟ್ ಏನು? ಮೆರಿಟ್ ಏನಂತ ಅಂದರೆ ದೇ ಬಿಕಮ್ ಇಂಡಿಪೆಂಡೆಂಟ್. ಮಕ್ಕಳು ತಪ್ಪು ಮಾಡ್ತಾರೆ, ತಪ್ಪಿಂದ ಕಲಿತಾರೆ. ಅವ್ರಿಗೆ ಈಗ ಹೆಂಗೆ ಅನಿಸುತ್ತೆ ಅಂದರೆ, ಇಲ್ಲಿ ನಾವೇ ಪೇರೆಂಟ್ಸೇ ಎಲ್ಲದಕ್ಕೂ ಮಕ್ಕಳ ವಿಷಯದಲ್ಲಿ ಅಥವಾ ಗೈಡ್ ಮಾಡೋಕ್ಕೆ ಹೋದಾಗ ಮಕ್ಕಳಿಗೆ ಏನನ್ಸುತ್ತೆ, ಎಲ್ಲದರಲ್ಲೂ ನಮ್ಮದ್ರಲ್ಲಿ ಭಾಗಿಯಾಗ್ತಿದ್ದಾರೆ, ನಮ್ಮ ಫ್ರೀಡಮ್ ಕಿತ್ಕೋತಾ ಇದ್ದಾರೆ, ಅಥವಾ ನಮ್ಮ ಡಿಸಿಷನ್ ತೊಗೊಳಕ್ಕೆ ಬಿಡಲ್ಲ ಅಂತ ಒಂದು ಭಾವನೆ ಇರುತ್ತಲ್ಲ, ಆ ಒಂದು ಫೀಲಿಂಗ್ ಬರಬಾರ್ದು ಅಂತ ಅವರು ಆ ಥರ ಮಾಡೋಕ್ಕೆ ಬಿಡ್ತಾರೆ. ಅದು ಕೆಲವೊಂದು ಸರಿ ನಮ್ಮ ಕಲ್ಚರಲ್ಲಿ ಅದು ಸರಿ ಅನಿಸದೇ ಇರ್ಬೋದು. ನಿಮಗೇನು ಅನಿಸ್ತು? ನೀವು ಬಿಕಾಸ್ ನೀವು ನಿಮ್ಮ ಪೇರೆಂಟ್ಸು ಕೇರ್ನಲ್ಲಿ ಅಥವಾ ಫ್ಯಾಮಿಲಿ ಅಟ್ಯಾಚ್ಮೆಂಟ್ನಲ್ಲಿ ಬೆಳೆದಿದ್ರಲ್ಲ, ಅದನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು? ಅದು ಸರಿನಾ, ಇದು ಸರಿನಾ? ಯೂಶಲಿ ಅಲ್ಲಿ ಅಮೆರಿಕಾದಲ್ಲಿ ಏಷ್ಯನ್ ಕಲ್ಚರ್ ವರ್ಸಸ್ ಅಮೆರಿಕನ್ ಕಲ್ಚರ್ ಅಂತ ಕಂಪ್ಯಾರಿಸನ್ ನಡೆಯುತ್ತೆ. ಅವಾಗ ಏನನ್ಸುತ್ತೆ ಅಂತ, ನೀವು ಏಷ್ಯನ್ ಗೈ, ನೀವು ನಮ್ಮಂಗಲ್ಲ ಅಂತ ರೇಸಿಸಮ್ ಏನಾರ ಇದೆಯಾ? ರೇಸಿಸಮ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಬಟ್ ಅಂದರೆ ಕಲ್ಚರ್ ಬಗ್ಗೆ. ಲೈಕ್ ಪೇರೆಂಟ್ಸ್ ಮಕ್ಕಳನ್ನ ಎಷ್ಟು ಕಂಟ್ರೋಲ್ ಮಾಡ್ತಾರೆ, ಅಥವಾ ಅದನ್ನು ಅವ್ರು ಡಿಸ್ಲೈಕ್ ಮಾಡ್ತಾರಾ?
ಅದೇ ಡಿಸ್ಲೈಕ್ ಅಂತ ಅಲ್ಲ, ಲೈಕ್ ಕಂಪ್ಯಾರಿಸನ್ ನಡೆದಾಗ ಲೈಕ್ ಇಟ್ಸ್ ಸ್ಟೀರಿಯೋ ಟೈಪ್, ಇಟ್ ಈಸ್ ಅ ಸ್ಟೀರಿಯೋ ಟೈಪ್. ಲೈಕ್ ಅಂದರೆ ಏಷ್ಯನ್ಸ್ ಅಂದರೆ ಹಿಂಗೆ, ಅಮೆರಿಕನ್ಸ್ ಅಂತ ಅಂದರೆ ಹಿಂಗೆ. ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಇನ್ ಜನರಲ್, ಏಷ್ಯನ್ ಕಲ್ಚರ್, ದೇ ಆರ್ ಟು ಡಿಫ್ರೆಂಟ್ ಕಲ್ಚರ್ಸ್. ಲೈಕ್ ಪೇರೆಂಟ್ಸ್ ಮತ್ತು ಮಕ್ಕಳಲ್ಲಿರೋ ಸಂಬಂಧ, ಅಥವಾ ಎಷ್ಟು ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ, ಎಷ್ಟು ಭಾಗಿಯಾಗ್ತಾರೆ ಅನ್ನೋದ್ರಲ್ಲಿ, ಫ್ರೀಡಮ್ ಇಂಡಿಪೆಂಡೆನ್ಸ್ ಕೊಡೋದ್ರಲ್ಲಿ ಇದು ಒಂದು ಡಿಸ್ಕಷನ್ ಯಾವಾಗಲೂ ಬರುತ್ತೆ ಇರ್ತದೆ. ಬಟ್ ನನ್ನ ಪ್ರಕಾರ ಏನಂತಂದರೆ, ನಾವು ಎಲ್ಲಿ ಬೆಳೆಸಿದ್ರು ಪರವಾಗಿಲ್ಲ, ಬಟ್ ಒಳ್ಳೆ ವ್ಯಾಲ್ಯೂಸ್ ಕಲಿಸೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇಲ್ಲಿ ವ್ಯಾಲ್ಯೂ ಕಲ್ತು ಹೋಗಿರ್ತೀರಿ ನೀವು, ಬಟ್ ಆ ಕಲ್ಚರ್ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ವ್ಯಾಲ್ಯೂ ಶೇಕ್ ಆದರೆ ಈಸ್ ಇಟ್ ರೈಟ್ ವೇ? ಅಂದರೆ ಈಗ ನೀವು ಇಲ್ಲಿ ನಾವು ಭಾಳ ಕಲ್ಚರ್ ಆಗಿರ್ರಿ, ಸಭ್ಯರಾಗಿರ್ರಿ, ನಿಮ್ಮ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿರಿ, ಇಂಟಿಗ್ರಿಟಿ ಮೇಂಟೈನ್ ಮಾಡಿರಿ, ಈ ಥರ ಸ್ಪೂನ್ ಫೀಡಿಂಗ್ ಮಾಡ್ತಾನೇ ಇರ್ತೀವಿ. ಒಂದ್ಸಲ ನಿಮಗೆ ವೈಡ್ ಎಕ್ಸ್ಪೋಜರ್ ಸಿಕ್ಕೂಡ್ಲಿ ಏನಾಗುತ್ತೆ, ವೈ ಕಾಂಟ್ ಐ ಎಂಜಾಯ್ ದಿಸ್ ಫ್ರೀಡಮ್ ಅನ್ನುವಂಥ ಫೀಲಿಂಗ್ ಬರುತ್ತಾ? ಅಲ್ಲಿನೇ ಬರೋದು, ಲೈಕ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂತ. ನಮ್ಮ ಲೈಫ್ ನಮ್ಗೇನು ಇಂಪಾರ್ಟೆನ್ಸ್, ನಮ್ಮ ಗೋಲ್ ಏನು, ನಮಗೆ ಎಲ್ಲ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅದು. ಲೈಕ್ ಇದು ತಪ್ಪು, ಇದು ಸರಿ ಅನ್ನೋದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ನಾವು ನಮ್ಮದು ರೆಸ್ಪಾನ್ಸಿಬಿಲಿಟಿನ ಅರ್ಥಕೊಂಡಾಗ ನಾವು ಯಾವ ಮಟ್ಟಕ್ಕಿರಬೇಕು, ಯಾವ ಲಿಮಿಟೇಷನಲ್ಲಿ ಇರಬೇಕು, ಯಾವುದು ಸರಿ ಯಾವುದು ತಪ್ಪು, ಅದು ನಮಗೆ ಅರಿವಾಗುತ್ತೆ. ಯಾಕಂದರೆ ಎಲ್ಲರೂ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್. ಸೊ ಅಂತ ನಂದು ಸ್ಟ್ರಾಂಗ್ ಒಪಿನಿಯನ್. ಲೈಕ್ ಯಾರನ್ನೂ ಒಂದು ಅಡಲ್ಟ್ ಆದಮೇಲೆ ಹೀಗೆ ಮಾಡ್ರಿ ಅಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಾಡೋದು ಸರಿನಾ ತಪ್ಪಾ? ಅದು ತಪ್ಪು ಅನ್ಸುತ್ತೆ. ಈಗ ನೀವು ಪ್ರೊಫೆಷ್ನಲ್ ಲೈಫಿಗೆ ಬಂದಮೇಲೆ ನಾನು ಇಲ್ಲೇ ಇದ್ದು ಕಂಫರ್ಟೇಬಲಿ ಕಂಟಿನ್ಯೂ ಆಗ್ಬೋದಾ? ಯಾಕಂದ್ರೆ ಇಲ್ಲಿ ಐ ಟಿ ಸೆಕ್ಟರ್ನಲ್ಲಿ ತುಂಬ ಹೇಳ್ತಾರೆ, ಅಂದರೆ ಅಲ್ಲಿ ಡಾಮಿನೇಷನ್ ಇರುತ್ತೆ, ಪಾರ್ಶಾಲಿಟಿ ಇರುತ್ತೆ. ನಿಮ್ಮ ಐ ಟಿ ಲ್ಯಾಂಗ್ವೇಜ್ನಲ್ಲಿ ಹೇಳೋದಾದ್ರೆ ಬಕೆಟ್ ಇಡೋದು, ಈ ಥರ ಎಲ್ಲ ಮಾತಾಡ್ತಾರೆ. ಈ ಥರದ ವಾತಾವರಣ ಅಲ್ಲಿ ಪ್ರೊಫೆಷನಲ್ ಲೈಫ್ನಲ್ಲಿ ಇದೆಯಾ? ಅನ್ಸರ್ಟನಿಟಿ, ಈ ಥರ ಲಾಬಿ ಇಲ್ಲ ಅನ್ಸುತ್ತೆ. ಲೈಕ್ ಮೆಜಾರಿಟಿ 90% ನನಗೆ ಇಲ್ಲ ಅನ್ಸುತ್ತೆ. ಅಲ್ಲಿ ಥರ ಕಲ್ಚರ್ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ಅವ್ರ ಆಟಿಟ್ಯೂಡ್ ಆ್ಯಂಡ್ ಅಪ್ರೋಚ್ ತುಂಬ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಲಾಬಿ ಅಟ್ಮಾಸ್ಫಿಯರು, ಫೇವರಿಟಿಸಮ್ ಎಲ್ಲ ಯಾಕೆ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇರ್ತಾರೆ. ಲೈಕ್ ಈಗ ಎಷ್ಟೊಂದು ಅಕೌಂಟೆಬಿಲಿಟಿ ಜಾಸ್ತಿ. ಆಮೇಲೆ ಎಷ್ಟೊಂದು ಟೀಮ್ಸಲ್ಲಿ ಲೈಕ್ ಈಗ ಅಮೇರಿಕನ್ಸ್ ಅಥವಾ ಬೇರೆ ದೇಶದವ್ರು ಇದ್ದರೆ, ವಿ ಆರ್ ಟ್ರೀಟೆಡ್, ಎಲ್ಲರೂ ನನ್ನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಒಪಿನಿಯನ್ ಏನಂತಂದರೆ, ಲೈಕ್ ನನಗೆ ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ, ಅವ್ರದ್ದೆಲ್ಲ ಒಪಿನಿಯನ್ ಅಂತಂದರೆ ನನಗೆ ಅಮೇರಿಕನ್ ಮ್ಯಾನೇಜರ್ ಬೇಕು. ಯಾಕಂದರೆ ಅವರು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. 5 ಗಂಟೆ ಪಾರ್ಷಲ್ ಇರಲ್ಲ. ಆಮೇಲೆ ನಿಜವಾದ ಕೆಲಸಕ್ಕೆ ಅವ್ರು ವ್ಯಾಲ್ಯೂ ಕೊಡ್ತಾರೆ, ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅವ್ರಿಗೂ ಇಂಪಾರ್ಟೆಂಟು, ಬೇರೆ ಅವ್ರ ಸಹ ಉದ್ಯೋಗಿಗಳಿಗೂ ಇಂಪಾರ್ಟೆಂಟ್ ಅಂತ ಅವ್ರು ನಂಬ್ತಾರೆ. ಸೊ ಹಾಗಾಗಿ ಅವರು 5 ಗಂಟೆ ಮೇಲೆ ಕಾಲ್ ಮಾಡೋದಾಗ್ಲಿ ಅಥವಾ ವೀಕೆಂಡ್ಸ್ ವರ್ಕ್ ಮಾಡೋದಾಗ್ಲಿ ಆ ಥರ ಫೋರ್ಸ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೊ ಬಟ್ ಅದೇ ಇಂಡಿಯನ್ ಮ್ಯಾನೇಜರ್ ಏಷ್ಯನ್ ಮ್ಯಾನೇಜರ್ ಇದ್ರೆ ಕೆಲವೊಬ್ರು ಹೋಗಿ ಅಲ್ಲಿ ಕಲ್ಚರ್ಗೆ ಅಡ್ಜಸ್ಟ್ ಆಗಿರ್ತಾರೆ, ಕೆಲವೊಬ್ರು ಇನ್ನೂ ಅವ್ರದ್ದು ಹಳೆ ಚಾಳಿ ಬಿಟ್ಟಿರಲ್ಲ. ಇಲ್ಲಿ ಕಂಪ್ನೀಸಲ್ಲಿ ಕೆಲಸ ಮಾಡಿ ಅಲ್ಲಿ ಉನ್ನತ ಹುದ್ದೆಗೆ ಹೋದವರೆಲ್ಲ ಅವ್ರದ್ದೇನು ಗೊತ್ತಿಲ್ಲ, ಅವ್ರದ್ದು ಜಾಸ್ತಿ ಕೆಲಸ ಮಾಡೋದ್ರಿಂದ ಏನು ಜಾಸ್ತಿ ಪ್ರೊಡಕ್ಟಿವ್ ಅಂತನ ಅಥವಾ ಏನು ಅವ್ರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಬಟ್ ಅವರು ಕೆಲವೊಬ್ರು ಇನ್ನೂ ಅದೇ ಚಾಳಿಯಲ್ಲಿ. ನೀವು ಇಲ್ಲಿ ಈ ದೇಶದಲ್ಲಿ ಇದ್ದು ಹೋದ್ರಲ್ಲ, ನಿಮ್ಮ ಸೆಲ್ಫ್ ಅನಲೈಸಿಸ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಕ್ಯಾರೆಕ್ಟರು, ಆ್ಯಟಿಟ್ಯೂಡ್, ಪರ್ಸ್ನಾಲಿಟಿಯಲ್ಲಿ ಯಾವ್ಯಾವ ಪರ್ಸೆಪ್ಷನ್ಸನ್ನು ಅಲ್ಲಿ ಹೋದ್ಮೇಲೆ ಚೇಂಜ್ ಮಾಡ್ಕೊಂಡ್ರಿ? ನಿಮ್ಗೆ ವಾಟ್ ಯು ಫೆಲ್ಟ್ ಅಬೌಟ್ ಯುವರ್ ಸೆಲ್ಫ್ ವೆನ್ ಯು ವೆಂಟ್ ದೇರ್? ನನ್ನ ಮುಂಚೆಯಿಂದನೂ ಲೈಕ್ ಯು ಹ್ಯಾಡ್ ದಟ್ ಮೈಂಡ್ ಸೆಟ್ ಆಫ್, ಅಲ್ಲ ಅಂದರೆ ಲೈಕ್ ಪೂರ್ತಿ ಅಂತ ಹೇಳಲ್ಲ, ಬಟ್ ಒಂದು ಓಪನ್ ಮೈಂಡ್ ಸೆಟ್ ಇತ್ತು. ಆಮೇಲೆ ಪ್ರೈವಸಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಆಮೇಲೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಅದು ನಮ್ಮ ಪಾಡಿಗೆ ನಾವಿರೋದು, ಪ್ರೈವಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಇಸ್ ಇಟ್ ನಾಟ್ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಸೆಲ್ಫಿಶ್ ಕ್ಯಾರೆಕ್ಟರ್? ಅದೆಲ್ಲ ಇದರಲ್ಲೂ ಹೇಳ್ತಿಲ್ಲ ನಾನು. ಬಟ್ ಇನ್ ಜನರಲ್ ಪಬ್ಲಿಕ್ಕಲ್ಲಿದ್ದಾಗ, ಪಬ್ಲಿಕ್ ಅವೇರ್ನೆಸ್ ಅಥವಾ ಒಂದು ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ಹೋಗ್ತಿರ್ತೀವಿ, ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚೋದಲ್ಲ, ಲೈಕ್ ಇಯರ್ಫೋನ್ ಹಾಕದೆ ಮೊಬೈಲ್ ಯೂಸ್ ಮಾಡೋದು. ಆಮೇಲೆ ಪಬ್ಲಿಕ್ ಮ್ಯಾನರಿಸಮ್, ಪಬ್ಲಿಕ್ ಲಿಟ್ರಿಂಗ್ ಅಂತ ಅಂದ್ರೆ ಲೈಕ್ ಕ್ಲೀನ್ನೆಸ್ ಬಗ್ಗೆ ಅವೇರ್ನೆಸ್ ಇರದೇ ಇರೋದು. ಆಮೇಲೆ ಅಂದ್ರೆ ಲೈಕ್ ಹೋಗ್ಬೇಕಾದ್ರೆ ಲೈಕ್ ಪ್ರೈವಸಿ, ಲೈಕ್ ಸ್ಪೇಸ್, ಅವ್ರಿಗೆ ಸ್ಪೇಸ್ ಕೊಡದೇ ಇರೋದು. ಆ ಥರ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಮುಂಚೆಯಿಂದನೇ ಇತ್ತು, ಬಟ್ ಅಲ್ಲಿ ಇನ್ನೂ ಹೋದ್ಮೇಲೆ ಭಾಳ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ. ಇಸ್ ದರ್ ಎನಿ ಸಡನ್ ಸರ್ಪ್ರೈಸಿಂಗ್ ಇನ್ಫ್ಲೂಯೆನ್ಸ್ ಮೇಡ್ ಆನ್ ಯು? ಹೌದು, ನಾನು ಇನ್ನೂ ಈ ಥರ ಇಲ್ಲಿ ಬಂದಿದ್ದಕ್ಕೆ ಒಳ್ಳೇದಾಯಿತು, ನನ್ನ ಪರ್ಸ್ನಾಲಿಟಿ ಮತ್ತು ನನ್ನ ಅಪ್ರೋಚ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿಕ್ಕೆ ಅಮೇರಿಕಾ ಕಾರಣ ಆಯ್ತು ಅಂತ ಏನಾರು ಅನ್ನಿಸ್ತಾ? ಆ ಥರ
ಅನಿಸ್ಲಿಲ್ಲ. ಆ ಥರ ಏನು ಸ್ಪೆಸಿಫಿಕ್ ಆಗಿ ಅನಿಸ್ಲಿಲ್ಲ. ಬಟ್ ಸಿವಿಕ್ ಸೆನ್ಸ್ ನೋಡಿ ಅಲ್ಲಿರೋ ಅದು ಪ್ರೊಬೆಬಲಿ ಎಲ್ಲ ದೇಶಗಳಲ್ಲೂ ಅದು ಇದ್ದೇ ಇದೆ. ಅದನ್ನು ಕಲಾಂ ಅವರು ಒಂದು ಕಡೆ ಹೇಳ್ತಾ ಇದ್ರು. ಮತ್ತು ನಮ್ಮ ದೇಶದಿಂದ ಹೋದವರು ಅಲ್ಲಿ ಸಿವಿಕ್ ಸೆನ್ಸಸ್ಸನ್ನು ರೂಲ್ಸನ್ನು ಭಾಳ ಕಟ್ಟುನಿಟ್ಟಾಗಿ ಒಬಿಡಿಯೆಂಟಾಗಿ ಪಾಲಿಸ್ತಾರೆ ಅನ್ನುವಂಥ ಮಾತಿತ್ತು. ಆಮೇಲೆ ಲ್ಯಾಂಗ್ವೇಜ್ ಆಸ್ ಸಚ್ ಕೂಡ ನಮ್ಮವರು ಭಾಳ ಪರ್ಫೆಕ್ಟಾಗಿ ಅಮೆರಿಕನ್ ಲ್ಯಾಂಗ್ವೇಜಸನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ, ಎಸ್ಪೆಷಲಿ ಇಂಡಿಯನ್ ಸ್ಟೂಡೆಂಟ್ಸ್. ಸೊ ನಿಮ್ಗದು ನಿಜ ಅನ್ನಿಸ್ತಾ? ಇಲ್ಲಿ ನಮಗೆ ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ ಇಂಗ್ಲೀಷ್ದು. ಅಲ್ಲಿ IT ಉದ್ಯೋಗದಲ್ಲಿ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಐಡಿಯಾಸ್ ಏನಿರುತ್ತೆ ಅದನ್ನ ಕ್ಲಿಯರ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಕ್ಲಾರಿಟಿ ಇರಬೇಕು. ಅದಕ್ಕೆ ನಿಮಗೆ ಲ್ಯಾಂಗ್ವೇಜಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹಾಗಾಗಿ ಅದಕ್ಕೆ ನೋಡಿದಾಗ ಈಗ ಎಷ್ಟೊಂದು ಜನ ಚೈನೀಸ್ ಸ್ಟೂಡೆಂಟ್ಸು ಬರ್ತಾರೆ, ಬಟ್ ಎಲ್ಲ ಟಾಪ್ ಪೊಸಿಷನ್ಸಲ್ಲಿ ಇರೋರು, ಫಾರ್ ಎಕ್ಸಾಂಪಲ್ ಗೂಗಲ್, ಮೈಕ್ರೋಸಾಫ್ಟ್, ಅಡೋಬಿ ಅಂತ ದೊಡ್ಡ ದೊಡ್ಡ ಕಂಪ್ನಿ ಹುದ್ದೆಯಲ್ಲಿ CEO ಆಗಿರೋರೆಲ್ಲ ಇಂಡಿಯನ್ಸ್. ಒನ್ ಆಫ್ ದ ಮೇನ್ ರೀಸನ್ಸ್ ಈಸ್ ಲೈಕ್ ಅವ್ರದ್ದು ಕಮ್ಯುನಿಕೇಷನ್. ಅಂದರೆ ಲೈಕ್ ಅವ್ರು ಬಂದಿರೋ ಐಡಿಯಾ ಟ್ಯಾಲೆಂಟ್ ಇತ್ತು, ಬಟ್ ಆ ಟ್ಯಾಲೆಂಟ್ ಜಾಸ್ತಿ ಟ್ಯಾಲೆಂಟ್ ಇದೆ, ಬಟ್ ಕಮ್ಯುನಿಕೇಷನ್ ಅದನ್ನ ಹೆಂಗೆ ಬೇರೆಯವರಿಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಮ್ಯಾನೇಜಿಂಗ್ ಸ್ಕಿಲ್ಸ್. ಈ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಎಕ್ಸ್ಪ್ರೆಷನ್ ಡ್ಯೂರೇಷನ್ ಇಂಪಾರ್ಟೆಂಟೋ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ ಇಂಪಾರ್ಟೆಂಟೋ, ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್? ನಾನು ಆ್ಯಸ್ ಎ HR ಟ್ರೈನರ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಐ ಥಿಂಕ್ 3 ಇಂಪಾರ್ಟೆಂಟ್ ಅನ್ಸುತ್ತೆ. ಅಂದರೆ ಲೈಕ್ ತುಂಬ ಲೆಂಗ್ದಿಯಾಗಿ ಹೇಳಬೇಕು, ಶಾರ್ಟಾಗಿ ಹೇಳಬೇಕು? ಇಲ್ಲ ಅವ್ರವ್ರದ್ದು ಪೇಸ್ ಎಲ್ಲ ಅವ್ರವ್ರು ಬಿಟ್ಟಿದ್ದು, ಎಷ್ಟು ಫಾಸ್ಟಾಗಿ ಹೇಳೋದು, ಸ್ಲೋ ಆಗಿ ಹೇಳೋದು. ಬಟ್ ಮುಂದೆ ಇದ್ದವ್ರಿಗೆ ಕ್ಲಾರಿಟಿ ಕೊಡುತ್ತಾ. ಸ್ಲೋ ಆಗಿ ಹೇಳಿದೆ ಬೆಟರ್ ಅನಿಸುತ್ತೆ. ಲೈಕ್ ಯಾಕಂದರೆ ಮುಂದೆ ಇದ್ದವ್ರಿಗೂ ನೀವು ಹೇಳಿದ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು. ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಅವರು ತಲೆಯಲ್ಲಿ ತುಂಬಕ್ಕಾಗಲ್ಲ. ಸೊ ಹಾಗಾಗಿ ಸ್ಲೋ ಆಗಿ ಕ್ಲಿಯರ್ ಆಗಿ ಹೇಳೋದು ಇಂಪಾರ್ಟೆಂಟು. ಇಂಡಿಯನ್ಸ್ದು ಇಂಗ್ಲೀಷ್ ಎಲ್ಲರಿಗೂ ಅರ್ಥ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲೇ ಎಷ್ಟೊಂದು ಸ್ಲ್ಯಾಂಗ್ಸ್ ಇದ್ದಾವೆ, ಆಕ್ಸೆಂಟ್ಸ್ ಇದ್ದಾವೆ. ಸೊ ವೆಸ್ಟ್ ಕೋಸ್ಟಲ್ಲಿರೋದು ಈ ವೆಸ್ಟ್ ಕೋಸ್ಟಲ್ಲಿ ಸ್ಲೋ, ನ್ಯೂಯಾರ್ಕ್ ಆಕ್ಸೆಂಟ್ ಎಲ್ಲರಿಗೂ ಸ್ವಲ್ಪ ಚಾಲೆಂಜಿಂಗ್ ಅಂತಾರೆ, ತುಂಬ ಫಾಸ್ಟ್ ಮಾತಾಡ್ತಾರೆ ಅಂತಾರೆ. ಒಂದು ಸದರ್ನ್ ಆಕ್ಸೆಂಟ್ ಅಂತಿದೆ. ಸೊ ಹಾಗಾಗಿ ಬಟ್ ಇಂಡಿಯನ್ಸ್ ನಮ್ದು ಇಲ್ಲಿರೋ ಆ್ಯಕ್ಸೆಂಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಬೇಗ. ಸೊ ನಮಗೆ ನಮ್ದು ಇಂಗ್ಲೀಷ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಅವ್ರ ಇಂಗ್ಲೀಷ್ ಅರ್ಥ ಮಾಡ್ಕೊಂಡು ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ಈಗ ಅಮೆರಿಕಾದಂಥ ದೇಶದಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ ಗೂಗಲ್ CEO ನಮ್ಮವರೇ ಆಗಲಿಕ್ಕೆ, ನೀವು ಅದೇ ಫೀಲ್ಡ್ನಲ್ಲಿ ಇರೋದ್ರಿಂದ ವಾಟ್ ಯು ಫೀಲ್ ಅಬೌಟ್ ಹಿಸ್ ಸಕ್ಸಸ್?